ಒಂದ್ ಕಡೆಗೆ ಶಾಸಕರು ಏನ್ ಹೇಳ್ತಾರ ಅಂದ್ರೆ ಈ ಸರ್ಕಾರ ಬಂದ್ಮೇಲೆ ಯಾವುದು ಫಂಡೇ ಇಲ್ಲ, ಯಾವ್ದು ಡೆವಲಪ್ಮೆಂಟೇ ಮಾಡಕ್ ಆಗ್ತಾ ಇಲ್ಲ ಒಂದ್ ಕಡೆ ಅದು. ಇನ್ನೊಂದ್ ಕಡೆಗೆ ಏನ್ ಹೇಳ್ತಾರ ಅಂದ್ರೆ ನಾನ್ ಬಂದಾಗ ನೂರಾರು ಕೋಟಿ ರೂಪಾಯಿ ತಂದು ಯಾರು ವಿಶೇಷವಾದಂತ ಅನುದಾನ ಎಲ್ಲಿ ತಂದಿದ್ದಾರೆ ಅಂಬದು ಅವ್ರು ಬೈರಂಗ್ ಪಡಿಸ್ಲಿ. ಈಗ ಏನಾಗ್ಯದ 2.5 ವರ್ಷಕ್ಕೆ ಆಗ್ಯದಂತ ಈಗ ಏನ್ ಹುಮನಾಬಾದ್ ಕ್ಷೇತ್ರ ಅಭಿವೃದ್ಧಿ ಆಗ್ಯದ ನೀವು ಕೇಳ್ಬಾರಿಲ್ಲ, 2.5 ವರ್ಷಕ್ಕೆ ಆಗಿದೆ ಅಂತ ಹೇಳ್ತಾ ಇದಾರೆ. 2.5 ವರ್ಷ ಹಿಂದ್ಗಡೆ ಹುಮನಾಬಾದ್ ಬಸ್ ಸ್ಟ್ಯಾಂಡ್ ಇತ್ತೋ ಇಲ್ಲೋ, ಹುಮನಾಬಾದ್ ಆಸ್ಪತ್ರೆ ಇತ್ತೋ ಇಲ್ಲೋ, ಹುಮನಾಬಾದ್ ಪೊಲೀಸ್ ಸ್ಟೇಷನ್ ಇತ್ತೋ ಇಲ್ಲೋ, ಹುಮನಾಬಾದ್ ಕ್ಷೇತ್ರದಲ್ಲಿ ರೋಡ್ ಯಾವ ರೀತಿ ಇತ್ತು ಅಂತಂಬುದು ಕೂಡ ಅವ್ರಿಗಿಲ್ಲ. ಕೆಲಸ ಯಾರು ಮಾಡ್ತಾ ಇದಾರ ಅವ್ರ ಗೊತ್ತಿದೆಲ್ಲ ಯಾವ ಕೆಲಸ ಕಳಪೆ ಮಟ್ಟದು. ಇದರಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತಕ್ಕಂಥದ್ದೆಲ್ಲ ಅವರ ಪರಿವಾರ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ತೊಡಗಿದಾರೆ. ಇವಾಗ ಬರ್ತಕ್ಕಂಥ ಜನ ಅದಕ್ಕೆಲ್ಲ ತೀರ್ಮಾನ ಮಾಡ್ತಾರ. ಸಿದ್ದು ಪಾಟೀಲ್ ಅವ್ರು ಕನಸಿತ್ತು, ನೀರೇನ್ ಕನ್ಸದಪ್ಪ ಅವ್ರು ಹೇಳಕರ ಹೇಳ್ರಿ. ಸಿದ್ದು ಪಾಟೀಲ್ ಕನ್ಸದ ಏನದ ಒಂದ್ಸಲ ಹೇಳಕರ ಹೇಳ್ರಿ. ಯಾವಾಗಾದ್ರೂ ಆಯ್ತು ಅಂದ್ರೆ ನಾನ್ ಮಾಡಿದೀನಿ, ಆಗಿಲ್ಲ ಅಂದ್ರೆ ನಾನೇನ್ ಮಾಡಿ. ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದಾರೆ ಶಾಸಕರು ಅಂದ್ರ ಹುಮನಾಬಾದ್ ಅಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀನಿ, ಇಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಮಾಡ್ತೀನಿ ಅಂತ ಹೇಳಿದ್ರೆ 2.5 ವರ್ಷ ಆಯ್ತು, ಹನಿಮೂನ್ ಪೀರಿಯಡ್ ಮುಗಿತು. ಇಲ್ಲಿವರೆಗೆ ಫ್ಯಾಕ್ಟರಿಗೂ ಹೆಸರಿಲ್ಲ, ಎಲ್ಲರೂ ತೆಗೆದಾರ. ಅವರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲರೂ ಏನಾದ್ರು ಹೇಳಿದಾರೆ ಅದ್ರ ಬಗ್ಗೆ ಹೇಳಿ ಶಾಸಕರೇ. ರಾಜೇಶ್ವರ ಗ್ರಾಮ ಪಂಚಾಯತ್ ಅನ್ನು ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸುಮಾರು ದಿವಸದಿಂದ, ನಾನು ಆ ಭಾಗದ ಶಾಸಕನಾಗಿದ್ದ ಪ್ರಾರಂಭದಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು. ಆಮೇಲೆ ರಾಜೇಶ್ವರ ಗ್ರಾಮ ಪಂಚಾಯತ್ ಅನ್ನು ಪಟ್ಟಣ ಪಂಚಾಯತ್ ಮಾಡಬೇಕು ಅಂತ ರಾಜೇಶ್ವರ ಗ್ರಾಮಸ್ಥರ ಬಹಳ ದಿನ ಬೇಡಿಕೆ ಇತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಸತತವಾಗಿ ಎಲ್ಲಾ ನಮ್ಮ ರಾಜೇಶ್ವರ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರು ಕೂಡ 2 ಬಾರಿ 3 ಬಾರಿ ಬೆಂಗಳೂರಿಗೆ ಡೆಲಿಗೇಷನ್ ಬಂದು ಶಾಸಕರ ಭವನಕ್ಕೆ ಮಾನ್ಯ ಸಚಿವರಾದಂತ ರೈತ ಖಾನ್ ಕರೆಸಿ ಈ ಬರ್ತಕ್ಕಂಥ ದಿನದಲ್ಲಿ ಪಟ್ಟಣ ಪಂಚಾಯತ್ ಆಗ್ಲೇಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಮಾನ್ಯ ಸಚಿವರು ಬಹಳ ಸಂತೋಷದಿಂದ ಹುಮನಾಬಾದ್ ಪುರಸಭೆ ಮೇಲ್ದರ್ಜೆಗೇರಿಸ್ತಕ್ಕಂಥದ್ದು ಮತ್ತು ರಾಜೇಶ್ವರ ಗ್ರಾಮ ಪಂಚಾಯತ್ ಅನ್ನು ಪಟ್ಟಣ ಪಂಚಾಯತ್ ಮಾಡತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಮೊನ್ನೆ ನನಗ ಪೌರಾಡಳಿತ ಸಚಿವರು ಫೋನ್ ಮಾಡಿದ್ರು. ಕೆಲವೇ ದಿನದಲ್ಲಿ ನಾಳೆ ಅಥವಾ ನಾಡಿದ್ದು ಗುರುವಾರ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ ದಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಬರ್ತಾ ಇದೆ, ಅದು ಪಟ್ಟಣ ಪಂಚಾಯತ್ ಮಾಡತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಮಾನ್ಯ ರವಿ ಖಾನ್ ಅವರು ನನಗೆ ಫೋನ್ ಮಾಡಿದ್ರು ಬುಧವಾರ. ನಾನು ಬುಧವಾರದಿಂದಲೇ ಶ್ರೀ ವೀರಣ್ಣ ಪಾಟೀಲ್ ಅವ್ರಿಗೆ ಹೇಳಿದೆ, ನಾನು ನಾಳೆ ರಾಜೇಶ್ವರ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಆಗ್ತಾ ಇದೆ. ಕೆಲವರು ಹೇಳ್ತಾ ಇದಾರ ನಾವು ಬಂದಾಗಾಯ್ತು ಸತತ ಪ್ರಯತ್ನ, ಎಲ್ಲರೂ ಕೂಡ ಹೋಗ್ಬಂದಾಗ ಆಗ್ತಾ ಇದೆ, ಹೊಸದು ಹೋಗಿಲ್ಲ. ಯಾಕಂದ್ರೆ ಪಾಪ ಹುಮನಾಬಾದಲ್ಲಿ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜನೆಯಲ್ಲಿ 188 ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ. ಅದನ್ನು ಕೂಡ ನಾನ್ ಬಂದಾಗ ಮಾಡಿದ ನಾನೇ ತಂದ ಅಂತ ಸನ್ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರ. ನಿಮ್ಗೆಲ್ಲ ಹೇಳಕ್ ನಾನು ಇಚ್ಛೆ ಪಡ್ತೀನಿ ಮಾಧ್ಯಮದ ಮೂಲಕ. 2021-22 ನಾವು ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಪೋಸಲ್ ಕೊಟ್ಟಿದ್ದು ಕೂಡ ಇದೆ, ಅದು ಸ್ಯಾಂಕ್ಷನ್ ಅಲ್ಲಿ ಕೂಡ ಇದೆ. 21-22 ಇದು ಕೇಂದ್ರ ಸರ್ಕಾರ ಬಂದಿದೆ, ಕೇಂದ್ರ ಸರ್ಕಾರದಿಂದ ಅಂತಿಮ ಹಂತ ಸ್ಯಾಂಕ್ಷನ್ ಆಗಿದೆ ಅಂತ ಕೂಡ ಅದರಲ್ಲೇ ಇದೆ, ಅದು ಕೂಡ ನಾನು ಮಾಧ್ಯಮ ಕೊಟ್ಟಿದ್ದೀನಿ. ಇವತ್ತು ಹುಮನಾಬಾದ್ ಪುರಸಭೆ ಮೇಲ್ದರ್ಜೆಗೇರಿಸ್ತಕ್ಕಂಥ ಕೆಲಸದಲ್ಲಿ ಕೂಡ ನಾನ್ ಬಂದಾಗ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಪಾಪ ಶಾಸಕರು. ಒಂದ್ ಕಡೆಗೆ ಶಾಸಕರು ಏನ್ ಹೇಳ್ತಾರ ಅಂದ್ರೆ ಈ ಸರ್ಕಾರ ಬಂದಾಗ ಯಾವುದು ಫಂಡೇ ಇಲ್ಲ, ಯಾವುದು ಡೆವಲಪ್ಮೆಂಟೇ ಮಾಡಕ್ ಆಗ್ತಾ ಇಲ್ಲ ಒಂದ್ ಕಡೆ ಅದು. ಇನ್ನೊಂದ್ ಕಡೆ ಏನ್ ಹೇಳ್ತಾರ ಅಂದ್ರೆ ನಾನ್ ಬಂದಾಗ ನೂರಾರು ಕೋಟಿ ರೂಪಾಯಿ ತಂದು ಯಾರು ವಿಶೇಷವಾದಂತ ಅನುದಾನ ಎಲ್ಲಿ ತಂದಿದ್ದಾರೆ ಅಂಬದು ಅವ್ರು ಬಹಿರಂಗ ಪಡಿಸ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಏನಿದೆ 60 ಕೋಟಿ 70 ಕೋಟಿ ರೂಪಾಯಿ ಅದೇ ಅನುದಾನ. ಅದಕ್ಕೆ ಬಿಟ್ಟು ಬೇರೆ ಬೇರೆ ಯೋಜನೆಯಲ್ಲಿ ಯಾವ್ದ್ಯಾವ ದುಡ್ಡು ಬಂತು ಏನಾಯ್ತು ಅದೆಲ್ಲನೂ ಕೂಡ ಮಾನ್ಯ ಶಾಸಕರು ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತೇನು ಅಭಿವೃದ್ಧಿ ವಿಷಯದಲ್ಲಿ ನಾವು ಯಾವುದೇ ರೀತಿ ತಾರತಮ್ಯ ಮಾಡತಕ್ಕಂಥದ್ದಲ್ಲ. ನಮ್ಮೆಲ್ಲರ ಆಶೆ ಒಂದೇ ಇದೆ, ಹುಮನಾಬಾದ್ ಕ್ಷೇತ್ರ ಅಭಿವೃದ್ಧಿ ಆಗ. ಆ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತ ರಹೀಂ ಖಾನ್ ರವರು ಇವತ್ತು ರಾಜೇಶ್ವರ ಜನ ಎಲ್ಲ ಪಾಪ ನಮ್ಮ ಮನೆ ಹೊರ ನಾನು ಹೇಳಿದವರಿಗೆ ಬರ್ತಕ್ಕಂಥ ದಿನದಲ್ಲಿ
ನಿಮ್ಮ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಆಗೋವರೆಗೆ ನಿಮ್ಮನ್ನ ಒಂದು ಮಾಡೇ ತೋರಿಸ್ತೀನಿ ಅಂತ ನಾನು ಮೊನ್ನೆ ಹೋದಾಗ ಇವರಿಗೆಲ್ಲ ನಾನು ಭರವಸೆ ಕೊಡ್ತೇನೆ ಗ್ರಾಮಸ್ಥರಿಗೆ. ಅದೇ ರೀತಿಯಾಗಿ ಇವತ್ತ ಆ ಕೆಲಸ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಇವತ್ತೇನು ಡಿ ಕೆ ಶಿವಕುಮಾರ್ ಜಿ ಅವರು, ಉಸ್ತುವಾರಿ ಸಚಿವರಂತ ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು, ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಕ್ಷೇತ್ರದ ಮ್ಯಾಗೆ ಇಷ್ಟೇ ಪ್ರೀತಿ ವಿಶ್ವಾಸ ಇರಲಿ. ಇನ್ನು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ನಾವು ತಗೊಳ್ಳೋಣ. ತಾವೆಲ್ಲ ರಾಜೇಶ್ವರಿ ಗ್ರಾಮ ಪಂಚಾಯತ್ ಗೌರವಾನ್ವಿತ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ತಾವೆಲ್ಲ ಜನ ಇದ್ರೆ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ತಮಗೆಲ್ಲ ಗುರುತಿದೆ. ಇಲ್ಲಿ ಎಲ್ಲಿಂದು ಬಂತು, ಎಲ್ಲಿ ಬೆಳೀತು, ಎಲ್ಲಿ ಆಯ್ತು ಅಮ್ಮ ಹೇಳ್ತಕ್ಕಂಥದ್ದು ಯಾವಾಗಕ್ಕೂ ಕೂಡ ಪಾಪ ಅವ್ರು ಹೇಳ್ತಕ್ಕಂಥ ಕಲ್ತಿದಾರ. ಯಾಕಂದ್ರೆ ನೋಡಿರ್ಬೇಕು ಏನ್ ಹೇಳ್ತಾ ಇದಾರ, ಈಗ ಏನ್ ಆಗ್ಯದ 2.5 ವರ್ಷಕ್ಕೆ ಆಗ್ಯದಂತ. ಈಗ ಏನ್ ಹುಮನಾಬಾದ್ ಕ್ಷೇತ್ರ ಅಭಿವೃದ್ಧಿ ಆಗ್ಯದ ನೀವು ಕೇಳ್ಕೊರಿನಲ್ಲೋ 2.5 ವರ್ಷದಾಗೆ ಆಗಿದೆ ಅಂತ ಹೇಳ್ತಾ ಇದಾರ. 2.5 ವರ್ಷ ಹಿಂದ್ಗಡೆ ಹುಮನಾಬಾದ್ದಾಗ ಬಸ್ ಸ್ಟ್ಯಾಂಡ್ ಇತ್ತೋ ಇಲ್ಲೋ, ಹುಮನಾಬಾದ್ದಾಗ ಆಸ್ಪತ್ರೆ ಇತ್ತೋ ಇಲ್ಲೋ, ಹುಮನಾಬಾದ್ದಾಗ ಪೊಲೀಸ್ ಸ್ಟೇಷನ್ ಇತ್ತೋ ಇಲ್ಲೋ, ಹುಮನಾಬಾದ್ ಕ್ಷೇತ್ರದಲ್ಲಿ ರೋಡ್ ಯಾವ ರೀತಿ ಇತ್ತು ಅಂತಂಬುದು ಕೂಡ ಅವ್ರಿಗಿಲ್ಲ. ಇವತ್ತು ಹೋಗ್ಬರಿ ನೀವು ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ರೋಡ್ ಪರಿಸ್ಥಿತಿ ಏನಿದೆ. ಇವತ್ತು ಯರಬಾಗದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂದ್ರೆ 12ನೇ ರೋಡ್ ಮಾಡಿದಾರೆ, ಬೋರ್ಡ್ ಕೂಡ ಹಚ್ಚಿದಲ್ಲಿ ನೋಡಬಹುದು. 21/7 ಆ ಕೆಲಸ ಮುಕ್ತಾಯ ಆಗಿದೆ. ಆ ಕೆಲಸ ಮುಕ್ತಾಯ 1 ತಿಂಗಳಾಗಿಲ್ಲ, ಪೂರ ಡಾಮರೀಕರಣ ಕಿತ್ಕೊಂಡು ಹೋಗ್ಬಿಟ್ಟು. ಇವತ್ತು ಹುಡುಗಿಯಲ್ಲಿ ನಿರ್ಮಿತಿ ಕೇಂದ್ರದಿಂದ 10 ಲಕ್ಷದಲ್ಲಿ 20 ಲಕ್ಷದ ಕೆಲಸ ಮಾಡಿದ್ದಾರೆ. ಆ ಕೆಲಸ ರೋಡ್ ಪೂರ ಕಿತ್ಕೊಂಡು ಹೋಗಿದೆ. ಇದೆಲ್ಲ ಕೆಲಸ ಯಾರು ಮಾಡ್ತಾ ಇದಾರ? ಇದೆಲ್ಲ ನಿಮ್ಗೆಲ್ಲ ಗುರ್ತಿದೆ. ಕೆಲಸ ಯಾರು ಮಾಡ್ತಾ ಇದಾರ? ನಿಮ್ಗೆಲ್ಲ ಗುರ್ತಿದೆಲ್ಲ. ಯಾವ ಕೆಲಸ ಕಳಪೆ ಮಟ್ಟದು, ಇದರಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತಕ್ಕಂಥದ್ದೆಲ್ಲ ಅವರ ಪರಿವಾರ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ತೊಡಗಿದಾರೆ. ಇವತ್ತು ಬರ್ತಕ್ಕಂಥ ಜನ ಅದಕ್ಕೆಲ್ಲ ತೀರ್ಮಾನ ಮಾಡ್ತಾರ. ನಮ್ಮ ಉದ್ದೇಶ ಇಷ್ಟೇ ಇದೆ. ಪಾಪ ಅವ್ರು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ನನಗ ನಿನ್ನೆ ಪಾಪ ಅವ್ರ ಸೋದರ ಕೂಡ ಮಾತಾಡಿದಾರೆ. ಇವತ್ತು ನಾವು ನೋಡದ ಸಿದ್ದು ಪಾಟೀಲ್ ಅವ್ರ ಕನಸಿತ್ತು. ಏನೇನ್ ಕನ್ಸದಪ್ಪ ಅಂತ ಹೇಳಕರ ಹೇಳ್ರಿ. ಸಿದ್ದು ಪಾಟೀಲ್ ಕನ್ಸರ ಏನದ ಒಂದ್ಸಲ ಹೇಳಕರ ಹೇಳ್ರಿ. ಯಾವಾಗಾರ ಆಯ್ತು ಅಂದ್ರ ನಾನ್ ಮಾಡಿದೀನಿ, ಆಗಿಲ್ಲ ಅಂದ್ರೆ ನಾನೇನು ಮಾಡಿ. ಈಗ ನಿಮ್ಗೆ ಹೇಳ್ಬೇಕು ಅಂದ್ರ ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾಗಳು ನಾನು ಶಾಸಕನಾದ ಮ್ಯಾಗ 15 ದಿನದಾಗ ನಾನು ಬಂದ್ ಮಾಡ್ತೀನಿ ಅಂತ ಹೇಳೋದು ವಾಸನೆ ಬರ್ತಕ್ಕಂಥ. ಒಂದ್ ಕಡೆ ಕೆಡಿಪಿ ಸಭೆಯಲ್ಲಿ ಹೇಳ್ತಾರೆ ಶಾಸಕರು, ನಾನು ಶಾಸಕನಾಗಿ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ಬಂದ್ ಮಾಡ್ತಕ್ಕಂಥ ಕೆಲಸ ನಂದಲ್ಲ. ಇದೇ ನಮ್ಮ ಮನೆಯಲ್ಲಿರ್ತಕ್ಕಂಥ ರೋಡು ನಾನು ಇಕ್ಕಿದ 10 ಕೋಟಿ ರೂಪಾಯಿ. ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ವಿಶೇಷವಾದಂತ ಅನುದಾನ ತಂದು ಈ ರೋಡ್ ನಾವು ಮಾಡಿದ್ದೆವು. ಪಾಪ ಶಾಸಕರಿಗೆ ಬಹಳ ಪ್ರೀತಿ ಇತ್ತು. ಯಾವುದೋ ರೋಡ್ ಇನಾಗ್ರೇಷನ್ ಮಾಡಿಲ್ಲ, ಈ ರೋಡ್ ಇನಾಗ್ರೇಷನ್ ಮಾಡಬೇಕು ಅನ್ಸುತ್ತೆ. ಅವತ್ತ ಪ್ರವಾಸಿ ಬಂದಿದ್ರಲ್ಲಿ ಹೇಳಿದ್ರು, ಯಾರೇ ಶಾಸಕರಾದವ್ರಿಗೆ ಇಚ್ಛಾಶಕ್ತಿ ಬೇಕು. ನನಗೆ ಇಚ್ಛಾಶಕ್ತಿ ಇತ್ತು, ನಾನು 15 ದಿನದಾಗ ಪೊಲೀಸನ್ ಬಂದ್ ಮಾಡಿದ್ದೆ. KDP-ದಾಗ ಹಂಗ ಹೇಳ್ತಾರ, ಇಲ್ಲಿ ಹಿಂಗ್ ಹೇಳ್ತಾರ. ಅವ್ರು ನೋಡಿ ಯಾವ ರೀತಿ ಜನರಿಗೆ ಗುಮ್ರಂ ಮಾಡ್ತಕ್ಕಂಥ ಕೆಲಸ ಶಾಸನ ತೊಡಗಿದಾರ. ಅದಕ್ಕೆ ಅವ್ರು ಯಾರು ಏನಾರ ಹೇಳಿ, ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಹುಮ್ನಾಬಾದ್ ಪುರಸಭೆ ಇರ್ಬೋದು, ರಾಜೇಶ್ವರಿ ಇರ್ಬೋದು, ಮತ್ ಹಿಂದೆ ಕೂಡ ಈಶ್ವರ್ ಖಂಡ್ರೆ ಕೋಆರ್ಡಿನೇಟರ್ ಸಚಿವ ಇದ್ದಾಗ ಹಳ್ಳಿಕೇಡ್ ಬಿ ಕೂಡ ಪುರಸಭೆ ಮಾಡ್ತಕ್ಕಂಥ ಕೆಲಸ ನಮ್ ಕೈ ಮ್ಯಾಗ ಆಗಿದೆ. ಇವತ್ತು ನಮ್ದು ಒಳ್ಳೆ ರೀತಿ ಕಾರ್ಯಗಳು ಮಾಡ್ತಕ್ಕಂಥ ಕೆಲಸ ತೊಡಗಿದೀವಿ. ಯಾರೇನ್ ಮಾಡ್ತಾರ, ಯಾರೇನ್ ಇರ್ತಾರ, ಬೇರೆಯವ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರ. ಅವ್ರು ಏನ್ ಮಾಡಿದಾರ, ನಾವೇನ್ ಮಾಡಿದೀವಿ, ನಮ್ಮ ಪರಿವಾರ ಏನ್ ಮಾಡಿದೆ, ಇಡೀ ಜನ ಜಾಗೃತಿ ಇದೆ. ಇವತ್ತು ಎಲ್ಲರಿಗೂ ಕೂಡ ಗುರ್ತಿದೆ. ನಾನು ಹೇಳ್ತಕ್ಕಂಥದ್ದು, ಪಾಪ ಸೋದರ ಬಹಳ ಚಲೋ ಮಾತಾಡಿದ್ರೆ ನಾನು ನೋಡದ ಇಲ್ಲ. ನಮ್ಮ ಅಣ್ಣ ಸಿದ್ಲಿಂಗ್ ಪಾಟೀಲ್, ಸಿದ್ದು ಪಾಟೀಲ್ ಕನಸಿತ್ತು. ಇನ್ನ ಏನೇನ್ ಕನಸವ, ಏನೇನ್ ಡ್ರೀಮ್ ಅವ ಈಗ ರಾಯಚೂರು ಐತಿ. ಮುಂದಿನ ಏನದಪ್ಪ ಎಲ್ಲ ಮಾಡಿದ ತಕ್ಷಣ ನಾ ಮಾಡಿದೀನಿ ನಮ್ಮ ಬೇಡ, ಮಾಡೋದಕ್ಕಿಂತ ಮುಂಚೆ ಹೇಳು ಮತ್ ನಾವು ಇದು ಮಾಡ್ಬೇಕಾಗಿದೆ. ನಮಗ್ ಗೊತ್ತಾಗ್ತದಲ್ಲ. ಅವ್ರು ಏನ್ ಹೇಳಿದ್ರು ನಿಮ್ಗೆಲ್ಲ ಗೊತ್ತದೆಲ್ಲ ಕೇಳ್ರಿ. ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದಾರೆ ಶಾಸಕರು ಅಂದ್ರ, ಹುಮ್ನಾಬಾದ್ನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀನಿ, ಇಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಮಾಡ್ತೀನಿ ಅಂತ ಹೇಳಿದ್ರೆ 2.5 ವರ್ಷ ಆಯ್ತು. ಹನಿಮೂನ್ ಪೀರಿಯಡ್ ಮುಗಿತು. ಇಲ್ಲಿವರೆಗೆ ಫ್ಯಾಕ್ಟರಿದು ಹೆಸರಿಲ್ಲ, ಎಲ್ಲರೂ ತೆಗೆದಾರ. ಅವರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲಾದ್ರೂ ಏನಾದ್ರು ಹೇಳಿದಾರ? ಅದ್ರ ಬಗ್ಗೆ ಹೇಳಿ ಶಾಸಕರೇ ನೀವು. ಅದು ಮತ್ತೆ ಅವ್ರ ತಮ್ಮ ಸೋದರ ಸಂತೋಷ್ ಪಾಟೀಲ್ ಹೇಳ್ಬೇಕು, ಇದನ್ನು ನಮ್ಮ ಅಣ್ಣನ ಕನಸದ.
ಇದು ನಮ್ಮ ಅಣ್ಣನ ಡ್ರೀಮ್ ನಾವು ಮಾಡ್ತೇವೆ ಅಂತ ಅವ್ನು ಹೇಳ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಜನರು ಏನ್ ಕೆಲಸ ಮಾಡಬೇಕು ಅಂತ ಕೆಲ್ಸಿದಾರ ಪಾಪ ಎಲ್ಲಾ ಜನರಿಗೆ ಹೇಳಿದ್ರು, ನಾನು ಅದು ಬದಲಾವಣೆ ಮಾಡ್ತೀನಿ, ಇದು ಬದಲಾವಣೆ ಮಾಡ್ತೀನಿ. ಇಲ್ಲಿವರೆಗೆ ಏನು ಬದಲಾವಣೆ ಆಗಿಲ್ಲ. ನೀವು ರಾಯಚೂರ್ದಾಗ ಏನಾಗಿದೆ ಹೇಳ್ರಪ್ಪ, ನೀವೇ ಹೇಳಿ ಗ್ರಾಮಸ್ಥರು. ನಾನು ಹೇಳೋದ್ ಬೇಡ. ಏನಾದ್ರೂ ಬದಲಾವಣೆ ನಾವಿದ್ದಾಗ ಏನ್ ನಾವು ಫಂಡಿಂಗ್ಸ್ ಕೊಟ್ಟಿದ್ದೀವಿ, ಆಮೇಲೆ ಏನ್ ಕೊಟ್ರು ಏನ್ ಡೆವಲಪ್ಮೆಂಟ್, ಅದಕ್ಕೆ ನಾನೇನ್ ಜಾಸ್ತಿ ಹೇಳಕ್ ಹೋಗೋದಿಲ್ಲ. ನೀವೆಲ್ಲರೂ ಇವತ್ತು ರಾಜೇಶ್ ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಲಿ ಸದಸ್ಯರು, ಮಾಜಿ ಸದಸ್ಯರು ತಾವೆಲ್ಲರೂ ಕೂಡ ಬಂದು ಇವತ್ತೇನು ಪಟ್ಟಣ ಪಂಚಾಯತ್ ಆಗಿದೆ, ಇನ್ನು ಮುಂದೆ ಬರ್ತಕ್ಕಂಥ ಇದರಲ್ಲಿ ನಿಮ್ಮ ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್ ಹೆಚ್ಚಿನ ಅಭಿವೃದ್ಧಿ ಮಾಡಿ ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯತ್ ಕೂಡ ಸರ್ಕಾರ ಮೇಲೆ ಒತ್ತಡ ಹಾಕಿ ಹೆಚ್ಚಿನ ಅನುದಾನ ತಂದು ರಾಜೇಶ್ ಒಂದು ಮಾದರಿ ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಹೇಳಿ